ಆಶಾವಾದಿ ಗೊತ್ತು, ಆದ್ರೆ ನಾನು ನಿಮಗೆ ಅಂಬು ಬಗ್ಗೆ ಹೇಳ್ತೀನಿ. ಅನ್ನಪೂರ್ಣ ಕಲ್ಕೋಟಿ ಬಗ್ಗೆ. ಅಮ್ಮ ಬೆಳ್ಳಿ ಚಂದ್ರನ ಬಾಯಲ್ಲಿ ಇಟ್ಕೊಂಡಿರೋ ಹುಟ್ಟಿ ಹುಡುಗಿ ಇವಳು. ಮುದ್ದಿ ಮಗಳು ಅಂಪು. ನಮ್ಮ ಅಜ್ಜ ಅಜ್ಜಿಗೆ ವಯಸ್ಸಿಗೆ ಬಂದ ಏಕೈಕ ಸಂತಾನ ಇವರು. ತೀರ್ಥ ತಗೊಂಡ್ರೆ ಶೀತ, ಮಂಗಳಾರತಿ ತಗೊಂಡ್ರೆ ಉಷ್ಣ ಅನ್ನೋ ತರ 14 ಜನ ಕೂಡು ಕುಟುಂಬದಲ್ಲಿ ಬೆಳೆದು ಬಂದಿರೋ ಇವರು. ದೇಶಕ್ಕೆ ಸ್ವಾತಂತ್ರ್ಯ ಬರೋ ಮುಂಚೆನೆ ಹುಟ್ಟಿರು. ಅಂದ್ರೆ 1942 ಏಪ್ರಿಲ್ 4. ತಂದೆ ಟಿ.ಬಿ. ಕಲ್ಕೋಟಿಯಿಂದ ಆಗಿನ ಕಾಲದಲ್ಲಿ ಓದಿದ್ರು. ತಾಯಿ ಈರಮ್ಮ ಸಂಸಾರ ನಗರಮ್ಮ ಹೊಂದಿದ್ರು. ದೊಡ್ಡೂರಲ್ಲಿ ನೆಲೆಸಿದ್ರು. ದಾವಣಗೆರೆಯಲ್ಲಿ ಬೆಳೆದಿದ್ದೆಲ್ಲ ರೆಕಾರ್ಡ್ ಆಗಿತ್ತು. ಇಡೀ ಮನೆಯಲ್ಲಿ ಇವರೊಬ್ಬರೇ 10th ಓದಿದ್ದು ಹೆಣ್ಮಕ್ಳಿಂದ. ಅವ್ರ ಬಾಲ್ಯದ ನೆನಪುಗಳೆಲ್ಲ 100% ಇದೆ. ಅನ್ನಪೂರ್ಣ ಕಲ್ಕೋಟಿ ಅಜ್ಜನ ಮನೆಯಲ್ಲಿ ವರ್ಷ ಪದ್ಧತಿ ಇದ್ರೂ ಎಲ್ಲಾ ಜನರೇಷನ್ಗೂ ಇವಾಗ ಅಡ್ಜಸ್ಟ್ ಆಗಿದೆ. ದೀಪ ಮುಡಿಸಿ ಹೊತ್ತು ಹೊತ್ತಿಗೆ ಅನ್ನ ಕುಡಿಸಿ ತಂದೆ ಮಗುವ ತಪ್ಪಿದಾಸೆ ನಿನಗೆ ಬೇರೆ ಏದರು ಬೇಕೆ ಆಶಾ ಎಂದರೆ ಅಷ್ಟೇ ಸಾಕೆ. ನಾನು ಅವರ ಮಗಳು ಮೈನಾ ಮುರಳೀಧರ್. You should see my mom. Yes. She's more beautiful. ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ. ನಮ್ಮ ಅಂಪು ಆಶಾ ಪಾಟೀಲ್ ಆಗಿದ್ದು ಹೇಗೆ ಅಂತ ಹೇಳ್ತೀನಿ ಕೇಳಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಯೌವನಕ್ಕೆ ಕಾಲಿಡುತ್ತಿದ್ದ ಹಾಗೆ ಕಲ್ಲೇಟಿಗಿನ